ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ ನಿಮಗೂ ಒಬ್ಬ ಮಗ ಇದ್ದಾರೆ. ಬಟ್ ಈ ಘಟನೆ ಆದ ನಂತರದಲ್ಲಿ ದರ್ಶನ್ ಅವ್ರ ಮಗ ಒಂದು ಪೋಸ್ಟ್ ಅನ್ನು ಹಾಕ್ತಾರೆ. ಅಂದ್ರೆ ನನಗೂ ಚಿಕ್ಕ 15 ವರ್ಷ ಅಷ್ಟೇ. ಬಟ್ ನೀವು ಮಾಡ್ತಿರುವಂಥ ಕಮೆಂಟ್ಸ್ ಆಗಲಿ ತುಂಬ ಬೇಸರ ಆಗಿದೆ. ಮತ್ತೆ ಈ ಕಡೆ ಪವಿತ್ರ ಗೌಡ ಅವ್ರ ಮಗಳಿಗೂ ಕೂಡ ಸಾಕಷ್ಟು ಕೆಟ್ಟದಾಗಿ ಕಮೆಂಟ್ಗಳು ಬರ್ತಾ ಅಂತ ಹೇಳ್ತಾರೆ. ಸರ್ ನೋಡಿ, ಮಕ್ಕಳಿಗೆ ಮಾಡಬಾರ್ದು ಸರ್ ಅದೆಲ್ಲ. ಅದನ್ನೇ ಹೇಳ್ತಿರೋದು ಸರ್. ಅಂದರೆ ಫೋನ್ ಇದೆ, ಒಂದು 5 ನಿಮಿಷ ಕಮೆಂಟ್ ಮಾಡಬೇಡ ಅಂತ ಹಿಂಗೆ ಕಮೆಂಟ್ ಹಾಕಿ ಹೊಡಿತಾರಲ್ಲ, ಅಮ್ಮ ಅಕ್ಕ ಎಲ್ಲ ಮಾತಾಡ್ತಾರೆ. ಅದನ್ನು ಓದ್ತಾರಲ್ಲ, ಎಷ್ಟು ಹರ್ಟ್ ಆಗತ್ತೆ, ಇಲ್ಲಿ ಎಷ್ಟು ಶೇಕ್ ಆಗತ್ತೆ ಅಂದರೆ, ಚಿಕ್ಕ ಮಕ್ಕಳು ಸರ್ ಅವ್ರ ಭವಿಷ್ಯನೇ ಅದ್ರ ಮೇಲೆ ಇರುತ್ತೆ. ಆ ಚಿಕ್ಕ ಮಕ್ಕಳಿಗೆ ಆ ಥರ ಆ ರೀತಿ ಮಾತಾಡಿದಾಗ ತುಂಬ ಡಿಸ್ಟರ್ಬ್ ಆಗ್ತಾರೆ ಸರ್. ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಮಕ್ಕಳು. ನಾನು ಬಿಗ್ ಬಾಸ್ನಲ್ಲಿದ್ದಾಗ ನನ್ನ ಮಗನಿಗೆ ಕೆಟ್ಟದಾಗ ಮೆಸೇಜ್ ಹಾಕೋರು. ಅವ್ನು ಊಟ ತಿಂಡಿ ಬಿಟ್ಬಿಟ್ಟು ಒಣಗೋಗಿದ್ದ. ಅವನು ನಮ್ಮಪ್ಪ ಹಿಂಗಂತೆ, ನಮ್ಮಪ್ಪ ಹಂಗಂತೆ ಅಂದ್ಬಿಟ್ಟು ನನ್ನ ವೈಫಿಗೆ ಪ್ರಶ್ನೆಗಳು ಮಾಡಿದ್ದಾನೆ. ಏನು ಮಮ್ಮಿ ಹಿಂಗೆ, ಪಪ್ಪ ಹಿಂಗಂತೆ, ಹೌದಾ ಅಂತ ಅಂದ್ಬಿಟ್ಟು. ಸರ್, ಒಂದು ಫ್ಯಾಮಿಲಿ ಹಾಳಾಗೋಗುತ್ತೆ ಸರ್, ಜೀವನಗಳು ಹಾಳಾಗೋಗುತ್ತೆ ಒಂದು ಕಮೆಂಟಿಂದ ಏನಾಗಿದೆ ಅನ್ನೋದು ಕಾಣಿಸ್ತಾ ಇದೆ ಇವಾಗ. ಜನ ಇನ್ನೂ ಹೆಚ್ಕೊಳ್ಳಿಲ್ಲ ಅಂತಂದರೆ, ಇದ್ರ ಬಗ್ಗೆ ಒಂದು ನಾಲೆಜ್ ಇಲ್ಲ ಅಂತಂದರೆ ಇನ್ನು ಫ್ಯೂಚರ್ ತುಂಬ ಕಷ್ಟ ಇದೆ ಸರ್. ಈ ಒಂದು ನೆಗೆಟಿವ್ ಕಮೆಂಟಿಂಗ್ಗಳು ಸರ್ ತುಂಬ ಓವರ್ ಆಗ್ತಿದೆ ಇವಾಗ. ಅದು ಈ ಇನ್ಸಿಡೆಂಟ್ ಆದಮೇಲೆ ಅಂತೂ ಇನ್ನೂ ಓವರ್ ಆಗ್ತಿದೆ. ಸಾಕಷ್ಟು ನೀವು ಹೇಳ್ದಂಗೆ ಫೇಕ್ ಅಕೌಂಟ್ಗಳು, ಅಮ್ಮ ಅಕ್ಕ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ನಮ್ಮ ಸಮಾಜ ಈ ಸೋಷಿಯಲ್ ಮೀಡಿಯಾನ ಇಟ್ಕೊಂಡು ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಸರ್. ಹೇಗೆ ಎಂಡಾಗತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಇಂಥವ್ರಿಗೆಲ್ಲ ಒಂದು ದಿನ ಇದೆ ಸರ್. ಕ್ರೈಮ್ ಬ್ರಾಂಚ್ ಅವ್ರು ಬರ್ತಾರೆ ಮನೆ ಮುಂದೆ, ಸೈಬರ್ ಕ್ರೈಮ್ ಅವರು ನಿಂತ್ಕೊಂಡು ಚಡ್ಡಿ ಬಿಚ್ಚಿ ಲಾಟಿನಲ್ಲಿ ಹೊಡೆದಾಗ ನಾನು ಈ ತಪ್ಪು ಮಾಡಬಾರ್ದಾಗಿತ್ತು ಅನ್ಸತ್ತಲ್ಲ, ಆವತ್ತಿನ ದಿನ ಅದನ್ನ ಏನು ಚೇಂಜ್ ಮಾಡೋದಕ್ಕಾಗೋದಿಲ್ಲ, ಮಾಡಿಬಿಟ್ಟಿರ್ತಾರೆ. ಈಗಲಾದರೂ ಎಚ್ಚೆತ್ಕೊಂಡು ಈ ನೆಗೆಟಿವು, ಫೇಕ್ ಕಾಮೆಂಟಿಂಗು, ಫೇಕ್ ಐಡಿಗಳನ್ನ ನಿಲ್ಲಿಸ್ಕೊಂಡ್ರೆ ಮಾಡೋರಿಗೆ ಒಳ್ಳೆಯದು. ಇಲ್ಲ ಡೆಫಿನೆಟ್ಲಿ ಪ್ರತಿಯೊಂದು ಆರ್ಟಿಸ್ಟೂ ಇವಾಗ ಒಂದು ಚಿಕ್ಕ ಕಮೆಂಟ್ ಬಂದ್ರೂ ನಾವು ಸೈಬರ್ ಕ್ರೈಮ್ಗೆ ಹೋಗ್ತೀವಿ ಅಂತ ಹೋಗ್ತಾರೆ. ಹೋಗಿದ್ದ ದಿನ ಮಾತ್ರ ತುಂಬ ಕೆಟ್ಟದಾಗಿ ಎಂಡಾಗತ್ತಿದ್ದು. ಲೀಗಲಿ ಎಲ್ಲರೂ ದೇ ವಿಲ್ ಬಿ ಬಿಹೈಂಡ್ ಬಾರ್ಸ್. ಕೊನೆಯದಾಗಿ ಈ ಘಟನೆಯಿಂದ ದರ್ಶನ್ ಅವರು ಆರೋಪಿಯನ್ನಿದ್ದಾರೆ, ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ ಅನ್ನೋ ವಿಶ್ವಾಸ ಇದೆಯಾ ಸರ್? ಅವ್ರ ಫ್ಯಾನ್ಸು, ಅವ್ರ ವೆಲ್ ವಿಷರ್ಸು ಎಲ್ಲರೂ ಕೇಳ್ಕೊಳೋದೆ ಅದು. ಎಲ್ಲ ಪಾಸಿಟಿವ್ ಆಗಿ ಮುಗಿಲಿ. ಆ್ಯಂಡ್ ಆಲ್ಸೋ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಸರ್. ಮಾಡದೇ ಇರೋರು ದೇವರಣೆಗೂ ಹೊರಗಡೆ ಬರಬೇಕು. ಎಲ್ಲ ಕ್ಲೀನಾಗಿ ಖುಷಿಯಾಗಿ ಎಂಡಾಗಬೇಕು. ಒಂದು ಇನ್ಸಿಡೆಂಟ್ ಆಗಿರೋ ಅವ್ರ ಮನೆಯವ್ರಿಗೆ ನ್ಯಾಯ ಸಿಗಬೇಕು, ಇನ್ಸಿಡೆಂಟ್ ಮಾಡಿರೋರಿಗೆ ಶಿಕ್ಷೆ ಆಗಬೇಕು. ಅದು ಯಾರು ಏನು ಅನ್ನೋದು ಜಜ್ಮೆಂಟು ಲಾ ಆ್ಯಂಡ್ ಆರ್ಡರು ಡಿಸೈಡ್ ಮಾಡಬೇಕು. ಇದಿಷ್ಟು ವಿನಯ್ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.